ತಂದೆಗೆ ಕಷ್ಟವನ್ನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ತಂದೆಯಾದವ ಮಗನ ಪೂಜೆಯನ್ನ ಮಾಡಿಸುವುದಕ್ಕೆ ಮುಂದಾಗಿ ಬಂದಂತಾದ್ರೆ ಮಗ ಎನಿಸಿಕೊಂಡವ ಪೂಜೆಯನ್ನ ಮಾಡಿಸಿಕೊಂಡ ಅಂತ ಮಗ ಕೇಳೋಣ. ಸತ್ಯವಾಗಿ ಹೇಳುವವರು ಒಬ್ರು ಇದ್ದಾರೆ ಅಂತಂದ್ರೆ ಹೇಳುವುದಕ್ಕೆ ಏನು ಬೇಕಾದ್ರೂ ಹೇಳಬಹುದು ಅಂತ ಭಾವಿಸಿದ ಮಹಾರಾಜ. ಕೇಳುವವರು ಇದ್ದಾರೆ ಎನ್ನುವ ವಿಷಯವನ್ನು ಅರ್ಥೈಸಿಕೊಂಡು ಹೇಳಿದವನಲ್ಲ, ಮತ್ತೆ 9ನೇ ಗ್ರಹವಾದಂತ ಶನಿಯ ಮಹಿಮೆಯನ್ನು ಇರುವ ವಿಷಯವನ್ನು ಪಂಚಾಂಗದಲ್ಲಿ ಕೊಟ್ಟಿರುವ ಸತ್ಯವನ್ನು ತಮ್ಮ ಇದನ್ನು ಅನುಮತಿಸಿದೆ. ಪಂಚಾಂಗದಲ್ಲಿ ಇದು ತನ್ನಷ್ಟನ್ನೇ ಹೇಳಬೇಕಿತ್ತು ನೀವು, ಅದನ್ನ ಬಿಟ್ಟು ಸೇರಿಸಿಕೊಂಡು ಹೇಳಿದಂತೆ ಕಾಣ್ತದೆ. ಯಾಕೆಂತಾದ್ರೆ ತಂದೆಯಾದವ ಮಗನ ಪೂಜೆಯನ್ನ ಮಾಡುವುದಕ್ಕೆ ಮುಂದಾಗಿ ಬಂದ ಅಂತಾದ್ರೆ ಮಗ ಎನಿಸಿಕೊಂಡವ ಆತನ ಪೂಜೆಯನ್ನ ಮಾಡಿಸಿಕೊಂಡಿದ್ದಾನೆ ಅಂತಾದ್ರೆ ಅದು ತಪ್ಪಲ್ವಾದು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ತಂದೆಯಿಂದ ಪೂಜೆಯನ್ನ ಮಾಡಿಸಿಕೊಂಡ ಅಂತಾದ್ರೆ ಅವ ಎಂತ ಮಗ ಅಂತ Yeah.
ಹ. ಆ ನನ್ನ ಸನಿಯರು ಹ. ನಿಮ್ಮ ಸನಿಯರು ಹ. ಜಗತ್ತಿನ ಸನಿಯರು ಹ್ಮ್. ಆತನ ಮಹಿಮೆಯನ್ನು ಒಮ್ಮೆ ನೀವು ಹೇಳಿದಿರಿ. ಹ. ಎಂತವನು ಅವನು ಹ. ಎಂತವನು ಅಂತ ಹ. ಬಹಳ ಒಳ್ಳೆಯವನು ಸ್ವಾಮಿ. ಸ್ವಾಮಿ ಆದ್ರೆ ಒಂದು ಪ್ರಶ್ನೆಯನ್ನು ಕೇಳಿದಿರಿ ತಾವು. ಹ. ರವಿಯ ಸಾರಥಿ ಕಾಲನ್ನ ಏಕೆ ಹೇಳುವ ಮಾಡಿದ, ಅಲ್ವಾ ಅಶ್ವರ ಕಣ್ಣುಗಳನ್ನ ಏಕೆ ಕುರುಡು ಮಾಡಿದ ಎಂಬುದಾಗಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅಲ್ವಾ ಮತ್ತೆ ಮಹಾರಾಜ, ಹ್ಮ್. ನಾನು ತಮ್ಮ ಎದುರಿನಲ್ಲಿ ಹೇಳುವುದಾದ್ರೆ ಹ. ಒಂದು ಕುಟುಂಬದಲ್ಲಿ ಸದಸ್ಯತ್ವವನ್ನು ಹೊಂದಿದವೇ ಹ. ಅದೆಷ್ಟೇ ಮಂದಿ ಇದ್ದರೂ ಕೂಡ ಹ್ಮ್. ಧರ್ಮವೂ ಅರ್ಥೈಸಿ ಬರುತ್ತದೆ, ಹ. ಕರ್ಮವೂ ಅರ್ಥೈಸಿ ಬರುತ್ತದೆ. ನಿಜ. ಅಂದ ಮೇಲೆ ಹ್ಮ್. ಒಮ್ಮೆ ಯಾವ ರೀತಿಯಾಗಿ ನಡೆಯುತ್ತೆ ಎನ್ನುವುದಾದ್ರೆ ಹ. ಧರ್ಮ ಎಷ್ಟು ಪಾಲಿದೆಯೋ ಹ. ಕರ್ಮವೂ ಅಷ್ಟು ಹೊಣೆಗಾರಿಕೆ ಇದೆ. ಹ್ಮ್. ಈ ಮಾತನ್ನು ಯಾಕೆ ಹೇಳಿದೆ? ಯಾಕೆ ರವಿಯ ಸಾರಥಿ ಯಾರು? ಯಾರು? ವರುಣ. ಹ. ವರುಣನ ದುರಂತರ ಏನಿತ್ತು? ಹ. ಸೂರ್ಯನಿಗೆ ನಾನು ಸಾರಥಿಯಾಗಿದ್ದೇನೆ. ಹ. ಅಶ್ವಕ್ಕೂ ಕೂಡ ಒಂದು ಹೆಮ್ಮೆ ಇತ್ತು. ರವಿಯ ರಥವನ್ನು ಎಳೆಯುವಂತ ಕುದುರೆ ನಾನು ಎಂಬುವ ಅಹಂಕಾರವಿತ್ತು. ಹ. ಆದುದರಿಂದ ಹ. ಅವರವರ ಅಹಂಕಾರವನ್ನು ಹೊಂದಿದ್ದಾರೆ. ಇದು ಅದಲ್ಲ ಇಲ್ಲಿ ಹ. ಸ್ವಾಮಿ. ಹ. ಸೂರ್ಯದೇವ ಬಂದಾಕ್ಷಣ ಏನು ಮಾಡಿದ? ಹ. ಮಗ ಕಪ್ಪು ಎನ್ನುವ ಕಾರಣಕ್ಕಾಗಿ ನೋಡಿ ತಿರಸ್ಕರಿಸಿದ. ಅಲ್ಲ ಹ. ವಿಷಯ ಉಂಟಲ್ಲಿ. ಹ. ಲೋಕದಲ್ಲಿ ಸೂರ್ಯ ಮತ್ತು ಛಾಯಾದೇವರು ತ್ರಿಪುರ ಸುಂದರಿಯು ಎಂಬುದನ್ನ ಲೋಕವೇ ಕೊಂಡಾಡ್ತಾ ಉಂಟು. ಹ. ಹ. ಅಂತದ್ರಲ್ಲಿ ಅಂತಹ ಸುಂದರ ಸುಂದರಿಯರಲ್ಲಿ ಆ ಬಟ್ಟೆಯಲ್ಲಿ ಇವತ್ತು ಕಪ್ಪು ಹೆಗ್ಗಣನ ಮರಿ ಹುಟ್ಟಿದೆ ಅಂತ ಆದ್ರೆ ಲೋಕವು ವ್ಯಭಿಚಾರಣೀಯ ಎಂಬುದಾಗಿ ಭಾವಿಸ್ತದಲ್ವಾ? ಆ ಕಾರಣಕ್ಕಾಗಿ ಸೂರ್ಯದೇವ ಮಾಡಿದ ಸರಿ ಉಂಟು. ಹ. ಹ. ಆದರೆ ಹ. ನಿಮ್ಮ ದೃಷ್ಟಿಯಲ್ಲಿ ಬರುವುದಾದ್ರೆ ಒಪ್ಪಿಕೊಳ್ತೇನೆ. ಸೂರ್ಯ ಹೇಳಿದ ಮಾತಿಗೆ ಸೂರ್ಯದೇವರಿಗೆ ತೊಂದರೆ ಕೊಡ್ತಾ ಒಪ್ಪಿಕೊಳ್ತೇನೆ. ಹ. ಪುಟ್ಟವಾಗ ಬರುವಂತೆ ಮಾಡುದಲ್ವಾ? ಹ. ಆದರೆ ಪಾಪ ಮೂಕ ಪ್ರಾಣಿ ಮಾಡು ಹ. ಏನು ಸಂಜೀವರಿಗೆ ಹೇಳಿದ್ದ ಅಲ್ಲ ಅಲ್ಲ ಹೇಳಿದೆ ನಾನೀಗ. ಅಲ್ವಾ? ಹ. ಹಾಗಾಗಿ ಹ. ಅವುಗಳ ಕಣ್ಣನ್ನೇ ಕೂಡಾಗುವಂತೆ ಮಾಡಿದ್ದೇನೆ ಅಂತ ಹೇಳಿದ್ರಿ. ಹ. ಮತ್ತೆ ಹೊಡೆಯುವಂತಹ ಸಾರಥಿ ಕೈಕಾಲುಗಳನ್ನ ಹ. ಬಲವಾಗುವಂತೆ ಮಾಡಿದ್ದಾನೆ ಅಂತ ಹೇಳಿದ್ರಿ. ಹ. ಪಾಪ ಅವ ಏನು ಮಾಡಿದ ತಪ್ಪಲ್ಬೋದು. ಹ. ಹ. ನಿಮ್ಮ ದೃಷ್ಟಿ. ಅದಕ್ಕಾಗಿ ಅವ ಹೇಳುವುದು ಹ. ಅವ ಎಂತವ ಅಂತ. ಹ. 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 ಸ್ವಾಮಿ, ಹ. ಹಾಗೆಲ್ಲ ಹೇಳಬಾರದು. ಹ. ಏಕೆ ಎನ್ನುವುದಾದರೆ ಲೋಕದಲ್ಲಿ ಆದ ಪರಾಕ್ರಮ ಹೊಂದಿದವನು ಬಲಕೀನ ಎಂಬುದಾಗಿ ಹೇಳ್ತೇನೆ. ಅವನ ಹೌದು. ಸ್ವಾಮಿ ಹ. ಶನಿಯ ವಿಚಾರವಾಗಿ ಹೇಳಿದ್ರು. ಹ್ಮ್. ಅವ ಪರಾಕ್ರಮಿ ಅಂತ ನೀವು ಹೇಳಿದ್ರೆ ಹಾಗೆ ನಾವು ಪರಾಕ್ರಮ ಉಂಟು ನಾವು ಹೇಳ್ಬೇಕಲ್ವ? ಹಾಗೆ ಹೇಳಿಲ್ಲ ನಾನು. ಮತ್ತೆ ತಮ್ಮಲ್ಲಿ ಪರಾಕ್ರಮ ಉಂಟು. ಹ. ಏಕೆ ಎನ್ನುವುದಾದರೆ ಹ. ನಿಮ್ಮ ಘಟ್ಟದ ಪುರೋಹಿತನಾದ ನಾನು ಹ. ಇದುವರೆಗೆ ಪ್ರತ್ಯಕ್ಷರಾಗಿ ನೋಡಿದವ. ಹ. ಏಕ ಚಕ್ರಾಧಿಪತಿ ಎಂಬುವ ಬಿರುದನ್ನು ಹೊಂದಿದವರು, ಹ. 64 ವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದವರು. ನಿಮ್ಮ ಪರಾಕ್ರಮ ನಾನು ಪ್ರಶ್ನಿಸುತ್ತಿಲ್ಲ. ಹ. ಆತನ ಪರಾಕ್ರಮವನ್ನು ತಮ್ಮೆದುರಲ್ಲಿ ಹೇಳಿದ್ದೇನೆ. ಆತನಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ ಹ. ನನ್ನ ಪರಾಕ್ರಮ ಎಷ್ಟು ಅಂತ ನೋಡ್ಬೇಕಲ್ಲ ನೀವು? ತೋರಿಸ್ತೇನೆ ನೋಡಿ ಈಗ.
ನನ್ನಲ್ಲಿ ಪರಾಕ್ರಮ ಇದೆ, ತೋರ್ತೇನೆ ಎಂಬುದಾಗಿ ಪರಾಕ್ರಮವನ್ನು ತೋರಿದ್ದೇನೆ, ನಿಜ, ಒಪ್ಪಿಕೊಡ್ತೇನೆ. ಹ್ಮ್. ಒಮ್ಮೆ ಆತ ಪರಾಕ್ರಮ ತೋರುವುದಾದರೆ ಯಾವ ರೀತಿ ಯಾವ ರೀತಿ ನಿಮಗೆ ಹೇಳುವುದಲ್ಲ ಇದು. ಮತ್ತೆ? ಒಮ್ಮೆ ಈ ರೀತಿ ಕುಣಿದು ಕುಪ್ಪಳಿಸಿ ಬಿದ್ದು ಬಿದ್ದು ಹೊರಡುವುದಲ್ಲ, ಅವನ ಪರಾಕ್ರಮವನ್ನು ತೋರುವುದಾದರೆ ಯಾವ ರೀತಿ ನೀವು ತಿಳ್ಕೊಂಡು ತಪ್ಪಾಯ್ತಾ ಅಂತ ಯಾಕೆ? ನಾನ್ ಮಾಡುತ್ತ ಹಾಗಲ್ಲ ಹಾ, ಹಾ, ಸ್ವಾಮಿ. ಹಾ. ದಿಗ್ವಿಜಯ ಅಂತ ಹೇಳಿದ್ರೆ ಏನು? ಹ್ಮ್, ಹ್ಮ್. 16 ವರ್ಷಗಳ ಕಾಲ ಹಾ, ಭೂಮಿಯ ಮೇಲೆ ಹ್ಮ್, ಪಾದವನ್ನ ಇರಿಸಿದೆ ಅಂತಾದ್ರೆ ಹಾ, ಒಂದು ಇರುವೆಯೂ ಕೂಡ ಸಹಾಯ ಕೊಡದು. ಹ್ಮ್, ಆ ಕಾರಣಕ್ಕಾಗಿ ಹ್ಮ್, ಪಾದವನ್ನ ಭೂಮಿಯ ಮೇಲೆ ಇಡದೆ ಹ್ಮ್, ಮೊಣಕಾಲಿನಲ್ಲಿ ನಡೆದು 16 ವರ್ಷಗಳ ಕಾಲ ಹ್ಮ್. ದಿಗ್ವಿಜಯವನ್ನ ಸಾಧಿಸಿ ಹ್ಮ್. ಅಂಗ ಮಂಗ ಕಳಿಂಗ ಚಪ್ಪರಾಳು ದೇಶಗಳನ್ನ ನನ್ನ ವಶದಲ್ಲಿ ಇಟ್ಟುಕೊಂಡವ. ಅದಕ್ಕೆ ಹೇಳುದು ನೋಡಿ ದಿಗ್ವಿಜಯ ಅಂತ. ಅದನ್ನ ನಾನು ಮಾಡಿ ತೋರಿಸಿದ್ದು. ನೀವು ಹೇಳಿದಾಗ ಬಿದ್ದು ಹೊಡಿತಿದ್ದಲ್ಲ ಅಲ್ಲ, ನಾನು ಅದನ್ನು ಹೇಳಿದವನಲ್ಲ, ಆದರೆ ವಿಷಯವನ್ನು ತಿಳಿಸಿದ್ದೇನೆ ತಮ್ಮಲ್ಲಿ. ಅಲ್ವಾ? ಹಾ. ಹಾ. ಹಾಗಿರುವಾಗ ಹಾ. ಆತನೇ ಶ್ರೇಷ್ಠ, ಹಾ. ಆತನೇ ಶ್ರೇಷ್ಠ ಎಂಬುದಾಗಿ ಒಮ್ಮೆ ಮತ್ತು ಮುಂದೆ ಹೇಳ್ತಾ ಇದ್ದೇನೆ ನಾನು. ಹೌದಾ? ಹಾ, ಪರಾಕ್ರಮ ಉಂಟು ಆತನಲ್ಲಿ. ಒಮ್ಮೆ ಯಾರ್ಯಾರು ಯಾವ ರೀತಿಯಲ್ಲಿ ಗರ್ವದಿಂದ ಮೆರೆಯುತ್ತಾರೋ ಹಾ. ಅಂತವರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹಾ. ಹದ ಹಾಕಬಲ್ಲ. ಸ್ವಾಮಿ, ಹಾ. ಅಷ್ಟೆಲ್ಲ ಮಾಡ್ತಾನೆ ಅವ ಆತ ಅಂತಾದ್ರೆ ಹಾ. ಸೂರ್ಯನಿಗೆ ಪುತ್ರನಲ್ಲ, ಹಾಗೆ ಆತನೊಬ್ಬ ಪುತ್ರನೇ. ಹೇಳೀಗ ಮಾಡ್ಬೇಕು. ಸ್ವಾಮಿ, ಹಾ. ತಾವು ಹೇಳ್ತಾ ಇದ್ದೀರಿ ಹಾ. ಪುತ್ರ ನ್ಯಾಯವಣಿದು ಎಂಬ ಪ್ರಶ್ನೆಯನ್ನು ತಮ್ಮ ಬಾಯಿಗಳಿಂದ ನುಡಿದಿದ್ದೀರಿ. ಹೌದಪ್ಪ. ಅಪುತ್ರ ನೀಚ ಗುಲಾಮ ಅಧಮ ಎಂಬುದಾಗಿ ಹೇಳ್ತಿದ್ದೀರಿ. ಹಾ. ಸರ್ವತಃ ಹಾಗೆ ಹೇಳ್ಬೇಡಿ ಎಂಬುದಾಗಿ ಮತ್ತೊಮ್ಮೆ ಬೇಡ್ಕೊಳ್ತೀನಿ. ಯಾಕೋ? ಏಕೆ ಎನ್ನುವುದಾದರೆ ಹ್ಮ್. 3 ಲೋಕದಲ್ಲಿ ಪರಾಕ್ರಮವನ್ನು ಹೊಂದಿದಂತ ಸುಮ್ಮನೆ ಬಿಡುತ್ತಾರೆ. ಹಾ. ನಿಮ್ಮ ಪ್ರಶ್ನೆ ಏನಾಗ್ತದೆ ಎಂಬುದಾದರೆ ಹಾ. ಹಾದಿಯಲ್ಲಿ ಬೀದಿಯಲ್ಲಿ ಹಾದು ಹೋಗುವ ಮಾರಿಯನ್ನು ತನ್ನಡೆಗೆ ಕೈ ಬೀಸಿ ಕರೆದಂತಾಯ್ತು ನಿಮ್ಮ ಪರಿಸ್ಥಿತಿ. ಈ ಮಾತನ್ನ ಏಕೆ ಹೇಳಿದೆ? ಹ್ಮ್. ಅವನು ಪುತ್ರನಾಗಿಯೇ ಜನಿಸಿದ್ದಾನೆ. ಪುತ್ರನನ್ನ ತಿರಸ್ಕರಿಸಿದ ಕ್ರಮದಿಂದ ತನ್ನ ತಂದೆಯ ಮೇಲೆ ತೋರಲು ದೃಷ್ಟಿಯನ್ನು ಬೀರಿದ್ದೇನೆ ಎಂಬುದಾಗಿ ಹೇಳಿದ್ದೇನೆ. ತಾವು ಒಪ್ಪಿಕೊಳ್ಳಲಾರದೆ ತಾವು ಕೂಡ ತಿರಸ್ಕರಿಸುತ್ತೀರಿ. ನೀಚ ಗುಲಾಮ ಅಧಮ ಎಂಬುದಾಗಿ ತಮ್ಮ ಬಾಯಿಗಳಿಂದ ಅವಾಚ್ಯ ಶಬ್ದಗಳಿಂದ ನುಡಿದಿದ್ದೀರಿ ಮಹಾರಾಜ. ಏಕೆನ್ನುವುದಾದರೆ ಮಹಾರಾಜ, ಕೊನೆಯದಾಗಿ ಹೇಳ್ತಿದ್ದೇನೆ, ಪುಷ್ಪಕ ವಿಮಾನವನ್ನು ಏರಿ ತ್ರಿಲೋಕವನ್ನ ಸುತ್ತುವಂತ ಸನೇಶ್ವರ ಸುಮ್ಮನೆ ಬಿಡಲಾರ. ಒಮ್ಮೆ ಈ ಮಾತನ್ನು ತನ್ನ ಕಿವಿಗಳಿಂದ ಕೇಳಿದೆ ಸತ್ಯ ಎನ್ನುವುದಾದರೆ ತುಂಬಿದ ಈ ಸಭೆಗೆ ಬಂದರೂ ಬರಬಹುದು ಎಂಬುದಾಗಿ ಹೇಳ್ತಿದ್ದೇನೆ. ಸ್ವಾಮಿ, Oh
ಒಮ್ಮೆ ತಮ್ಮ ಅವಾಚ್ಯ ಶಬ್ದಗಳನ್ನ ಕೇಳಿದ್ರೆ ಸತ್ಯ ಎನ್ನುವುದಾದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 95 ನಿಮ್ಮ ಸಭೆಗೆ ಬಂದರೂ ಬರುವುದೆಂಬುದಕ್ಕೆ ತುಂಬಾ ಎಚ್ಚರಿಕೆ ಮಾತುಗಳನ್ನು ತುಂಬ ಹೇಳ್ತಾ ಇದ್ದೇನೆ. ಸ್ವಾಮಿ, ಹಾ. ಒಂದು ವೇಳೆ ಆತ ಹಾ. ನನ್ನ ಮಾತುಗಳನ್ನ ಕೇಳಿ ಹಾ. ಇಲ್ಲಿಯವರೆಗೆ ಬರ್ತಾನೆ ಅಂತಾದ್ರೆ ಹಾ. ಈ ಉಜ್ಜಯಿನಿಪುರದ ದಿಕ್ಕುಗಳಲ್ಲಿಯೂ ದಿಕ್ಪಾಲಕರನ್ನ ನೇಮಿಸಿದ್ದೇನೆ. ಹಾ. ಹಾ. ಹತ್ತವರನ್ನ ದಾಟಿ ಹಾ. ಬರ್ತಾನೆ ಅಂತಾದ್ರೆ ನಾನು ನೋಡ್ಕೊಳ್ತೇನಂತೆ. ಹೇಗೆ ಬರ್ತಾನೆ ನೋಡ್ತೇನೆ ನಾನು. ಅವನ ಆಟ ನಡೀತದೆ. ಇವತ್ತು ಊಟ ಊಟ ಹೇಗೆ ಊಟಕ್ಕೆ ಹೆದರುವುದನ್ನಲ್ಲ, ಆಟ ಉಂಟು ಅಂತ ಊಟ ಹಾಕಿದ್ದೆ. ಏಕೆ ಹೇಳುವುದಾದ್ರೆ ಊಟದಲ್ಲಿ ನಾವು ಪ್ರಾಖ್ಯಾತ ಹೊಂದಿದವರು. ಏಕೆ ಒಮ್ಮೆ ಹಿಂದೆ ಬಿರುದನ್ನು ಪಡೆದಿದ್ದೇವೆ, ಬ್ರಾಹ್ಮಣಂ ಭೋಜನ ಪ್ರಿಯ. ಅದಕ್ಕೆ ಊಟ ಅಂತ ಹೇಳಿದ್ ನಾನು. ಸತ್ಯ. ಈಗ ಹೇಗೆ ಬ್ರಾಹ್ಮಣಂ ಬಹುಜನ ಪ್ರಿಯ. ಈಗ ಹಾಗೆ ಇಟ್ಟುಕೊಂಡಿದ್ದೇನೆ. ಸ್ವಾಮಿ, ಮೊದಲೇ ಕಾಲದಲ್ಲಿ ಹಾಗಿರ್ಲಿಲ್ಲ. ನಾವು ನಮ್ಮಂತವರು ಮಾತ್ರ ನಿಮ್ಮ ಮನವರು ಹೇಳ್ತಿದ್ವಿ. ಈಗ ಹಾಗಲ್ಲ, ನಿಮ್ಮ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಹಾಗಾಗಿದ್ರಿಂದ ಬಟ್ಟೆ ಹುಡುಕಿ ಸಿಗುದಿಲ್ಲ ನೋಡಿ. ಬಹುಜನ ಪ್ರಿಯ, ಭೋಜನ ಪ್ರಿಯ ಬಿಟ್ಟರು ಬಹುಜನ ಪ್ರಿಯ ಅಂತ. ಹಾಗಾಗಿ ಊರಿಗೆ ಒಬ್ಬರು ಬಟ್ಟೆ ಮತ್ತೆ ತಾವು ಬಹುಜನ ಪ್ರಿಯ ಆಗುದು. ನಿಮ್ ಕಥೆ ಒಂದು ಹಾಗೆ ಆಯ್ತಾ? ಹಾಗೆ ಹೇಳಿದ್ದೇನೆ ಸ್ವಾಮಿ. ಏನೇ ಇರಲಿ, ಒಟ್ಟಿನಲ್ಲಿ ಆ ಶನಿಲಿಗೆ ಬರ್ತಾನೆ ಅಂತಾದ್ರೆ ಯಾರೂ ಸಹ ಭಯಪಡಬೇಡಿ. Thank you.
ನನ್ನ ದಿವ್ಯ ದೃಷ್ಟಿಯನ್ನು ಹರಸಿ ನೋಡುತ್ತಾ ಇದ್ದೇನೆ. ಉಜ್ಜಯಿನಿಯ ಪುರದರಸು ಬಾಯಿಗೆ ಬಂದ ಹಾಗೆ ಬಣ್ಣಿಸುತ್ತಾ ಇದ್ದಾರೆ. ವಿಕ್ರಮ! ಚರಾಚರರು ನನ್ನನ್ನು ಗೌರವಿಸುತ್ತಾರೆ. ಅಂಥದ್ರಲ್ಲಿ ಕೇವಲ ಒಬ್ಬ ಹುಲುಮಾನವ ನನ್ನನ್ನು ಕುರಿತು ಅವಹೇಳನ ಮಾಡುತ್ತಾ ಇದ್ದಾನೆ. ಎಲ್ಲರೂ ಎದ್ದು ನಮಸ್ಕರಿಸ್ತಾ ಇದ್ದಾರೆ. ಆದರೆ ರಾಜನೆಂಬ ಅಹಂಕಾರದಿಂದ ಸಿಂಹಾಸನದ ಮೇಲೆ ಕುಳಿತುಕೊಂಡು ನಸುನಗುತ್ತಾ ಕುಳಿತುಕೊಂಡಿದ್ದಾನೆ. ಈ ಶನೇಶ್ವರ ಸಾಧಾರಣದವನಲ್ಲ. ನನ್ನ ಹುಟ್ಟೇ ಒಂದು ರೀತಿಯಾದಂತ ವಿಶೇಷವಾದಂತ ಹುಟ್ಟು. ನಾನು ಈ ಪೃಥ್ವಿಯಲ್ಲಿ ಅಲ್ಲ, ಈ ಸೃಷ್ಟಿಯಲ್ಲಿ, ಈ ಸಮಷ್ಟಿಯಲ್ಲಿ ಕೇವಲ 3 ಜನಕ್ಕೆ ಮಾತ್ರ ತಾಗದೆ ಬಿಟ್ಟಿದ್ದೀನಿ. ಉಳಿದವರೆಲ್ಲರನ್ನು ಒಂದು ಹದಕ್ಕೆ ತಂದು ನಿಲ್ಲಿಸಿದಂತ ಮಹಾಯೋಗ್ಯತೆ ನನ್ನದು. ನಾ ಬಿಟ್ಟದ್ದು 3 ಜನರು ಯಾರು ಹೇಳಿದ್ರೆ, ಒಂದು ನನ್ನ ಹೊಟ್ಟಿಗೆ ಕಾರಣನಾದಂತ ಶ್ರೀಮನ್ನಾರಾಯಣ, ಇನ್ನೊಂದು ಬಾಲ ಬ್ರಹ್ಮಚಾರಿಯಾಗಿರುವಂತ ಆ ಹನುಮಂತನನ್ನು, ಮಾತ್ರವಲ್ಲ ವಿಘ್ನೇಶ್ವರನನ್ನು ಕೂಡ ಬಿಟ್ಟಿದ್ದೇನೆ. ಅದನ್ನು ಬಿಟ್ಟರೆ ಮತ್ತೊಬ್ಬರನ್ನ ತಾಗದೆ ಬಿಟ್ಟದ್ದೇ ಇಲ್ಲ. ವಿಕ್ರಮ ತಪ್ಪು ಮಾಡಿದೆ. ಆ ಮಲಗಿದ ಘಟಸರ್ಪದ ಬಾಲವನ್ನು ತುಳಿದೆ. ಅಲ್ಲ, ಹಸಿದ ಹೆಪ್ಪುಲಿಯ ತಲೆ ಮೇಲೆ ಕಾಲಿರಿಸಿದೆ. ವಿಕ್ರಮ, ದುರಹಂಕಾರದಿಂದ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೀಯ. ಸೂಚನೆ ಕೊಡುತ್ತಾ ಇದ್ದೀಯ. ಶನಿ ಬಂದರೆ ಬರಲಿ, ನಾನಿದ್ದೇನೆ, ಹೆದರುವುದು ಬೇಡ ಎನ್ನುವುದಾಗಿ ದೈವವನ್ನ ವಿರೋಧ ಮಾಡುತ್ತಾ ಇದ್ದೀಯಾ? ದೈವದಕ್ಕಿಂತ ಮಿಗಿಲಾದ ಆಲೋಚನೆಯನ್ನು ನೀವು ಮಾಡುತ್ತಾ ಇದ್ದೀಯ. ನಿನ್ನ ಸಭಾಸ್ಥಾನಕ್ಕೆ ಪ್ರತ್ಯಕ್ಷನಾಗಿದ್ದೇನೆ. ನನ್ನ ಎಡಗಾಲಿನ ಹೆಪ್ಪರವನ್ನು ಭೂಮಿಗೆ ಅರುಳಿ ಸಿಂಹಾಸನ ಸಮೇತನಾಗಿ ನನ್ನ ಪಾದದ ಮೇಲೆ ಬಿದ್ದು ಹೊರಳಾಡಬೇಕು. ನಾ ಬರುವಾಗಲೇ ನಿನ್ನ ನಾಲಿಗೆಯನ್ನ ಸೆರೆ ಹಿಡಿದವ. ಇದೋ ಅನುಗ್ರಹಿಸ್ತಾ ಇದ್ದೇನೆ, ಮಾತನಾಡು.
ಅಜ್ಞಾನಿಯಾಗಿ ಮಾತಾಡಿರುವಂತ ನನ್ನನ್ನ ಸುಜ್ಞಾನವನ್ನ ನೀಡಿ ನನ್ನನ್ನ ಉತ್ತರಿಸಬೇಕು ತಂದೆ, ಉತ್ತರಿಸಬೇಕು. ಏನು ನಿನ್ನನ್ನು ಕ್ಷಮಿಸಬೇಕೆ? ಮಕೋಡಿ ಬಿದ್ರು ಮೀಶ ಮಣ್ಣಾಗ್ಲಿಲ್ಲ ಅಂತ ಹೇಳಿಕೊಳ್ಳುವ ಜಾಯಮಾನದ ವೈವ ಯಾಕೆ ಗೊತ್ತಾ? ಬರುವಂತ ಪೂರ್ವದಲ್ಲಿ ನಾ ಕೇಳಿಸಿಕೊಳ್ಳಿಲ್ಲ ಅಂತ ಭಾವಿಸಿದ್ದಾನೆ. ದೈವ ಅಂದ್ರೆ ಏನು ತಿಳಿದುಕೊಂಡಿದ್ದಾನೆ? ದೈವಕ್ಕೆ ಬೆಲೆ ಕೊಡದಂತ ಇಂಥ ವ್ಯಕ್ತಿತ್ವವನ್ನ ನಶಿಸಿ ಹಾಕುವುದೇ ಅಲ್ಲ, ಹೊಸಕ್ಕೆ ಹಾಕಬೇಕು. ಲೋಕನ್ಮುಖಕ್ಕೆ ಈತ ಒಬ್ಬ ಕಥೆಯಾಗಬೇಕು, ಪಾಠವಾಗಬೇಕು. ಯಾವತ್ತು ದೈವವನ್ನು ನಿಂದಿಸಿದವನಿಗೆ ಶಿಕ್ಷೆ ಆಗಲೇಬೇಕು. ಹಾಗಾಗಿ ಕ್ಷಮೆ ಕೇಳುತ್ತಾ ಇದ್ದಾನೆ. ಏನೆಂಬುದಾಗಿ ದೇವ ತಪ್ಪು ಮಾಡಿದೆ ಎನ್ನುವುದಾಗಿ ತನ್ನ ನೇತ್ರೋದಕದಿಂದ ನನ್ನ ಪಾದಗಳಿಗೆ ಅಭ್ಯಂಜನ ಮಾಡಿಸ್ತಾ ಇದ್ದಾನೆ. ನಾ ಬರುವ ಪೂರ್ವದಲ್ಲಿ ಬಾಯಿಗೆ ಬಂದ ಹಾಗೆ ಬಣ್ಣಿಸಿದ್ದಾನೆ. ಅದಕ್ಕೆ ಹೇಳಿದ್ದು ಮಕೋಡಿ ಬಿದ್ದು ಮೀಶ ಮಣ್ಣಾಗಲಿಲ್ಲ ಅಂತ ಹೇಳುವ ಜಾಯಮಾನದ ವೈವ ಅಂತ. ಈಗ ಹೇಳ್ತಾ ಇದ್ದಾನೆ, ದೇವಾ ಕ್ಷಮಿಸು, ತಿಳಿಯದೆ ನಾ ಅಪರಾಧ ಮಾಡಿದೆ. ಪಟ್ಟದ ಕತ್ತಿಯನ್ನ ಕೈಯಲ್ಲಿ ಇರಿಸಿಕೊಂಡು ನತ್ತೆಯ ಮೇಲೆ ಮುತ್ತಿನ ಕಿರೀಟವನ್ನು ಆಕ್ರಾಣಿಸಿಕೊಂಡು ಗಂಡುವಾರುಂಡಲಾಕೃತಿಯ ಚಿಹ್ನೆಯನ್ನು ಧರಿಸಿಕೊಂಡಿದ್ದಂತ ಇಂಥವರು ಪ್ರಜೆಗಳನ್ನ ಸಂರಕ್ಷಿಸಬೇಕಾದ್ರೆ ಮೊದಲು ಕಾರಣವದಕ್ಕಿಂತ ಮೊದಲು ಕಣ್ಣಿಡಬೇಕು. ಮಾತು ಆಡಿದ ಮೇಲೆ ಹೋಯ್ತು, ಮುತ್ತು ಒಡೆದ ಮೇಲೆ ಮುಗಿಯಿತು ಅಂತ ನಾನು ಯಾರಿಗೆ ಬೇಕಾದ್ರೂ ಮಾತಾಡಬಹುದು. ಯಾಕೆ? ವಿತ್ತದ ದಾಹ ಇಂಥವರಿಗೆಲ್ಲ ವಿತ್ತದ ದಾಹ. ವಿಕ್ರಮ, ನಿನ್ನ ನತ್ತಿಯ ಮೇಲೆ ಆರೋಜಿಸುತ್ತಿರುವಂತ ಕಿರೀಟವನ್ನ ನನ್ನ ಕಾಲಿಗೆ ನನ್ನ ಪಾದಕ್ಕೆ ತಾಗಿಸಿಕೊಳ್ಳಿಲ್ಲ ಅಂತಾದ್ರೆ ನಾ ಛಾಯಾಸುತನೇ ಅಲ್ಲ, ಸೂರ್ಯ ಕುಮಾರನೇ ಅಲ್ಲ. ಮತ್ತೆ ಹೇಳಿದೆಯಲ್ಲ, ಅನೇಕ ಮಾತುಗಳನ್ನು ಆಡಿದೆಯಲ್ಲ. ಇದೋ ಹಂಚಿನಲ್ಲಿ ಅನ್ನವನ್ನು ತಿನ್ನಿಸಿ ಹಾಳೆಯಲ್ಲಿ ನೀರನ್ನು ಕುಡಿಸಿ ಪಂಚವಚನೆ ನೆಚ್ಚಿಕೊಳ್ಳದೆ ಇದ್ರೆ ನಾ ಛಾಯಾಸುತನೇ ಅಲ್ಲ, ನಾ ಸೂರ್ಯ ಕುಮಾರನೇ ಅಲ್ಲ. ಇದು ನಿಶ್ಚಯ. ಏನೆಲ್ಲ ಆಗಿ ಹೋಯ್ತು ಈಗ, ಏನೆಲ್ಲ ಆಗಿ ಹೋಯ್ತು. ಎಲ್ಲ ಕಾರಣ ನೀನೆ ಆಟ ಮಾಡಿದಂತ ಪದ್ಯ ಹಾಕಿದ್ದೆ ತಪ್ಪು. ಹೌದಾ? ನಾನು ಯಾರು ಅಂತ ಹೇಳಿದ್ರೆ ನೀವು ಹಾಕಿದ್ದೆ ತಪ್ಪಾಯ್ತಿದೆ. ಇಲ್ಲ ಹೀಗೆಲ್ಲ ಆಗ್ಬೇಕಿತ್ತ ಈಗ. ಹೌದಾ ಸ್ವಾಮಿ? ಆಟ ನಡಿಬೇಕು ಅಂತಾರೆ ನಾವು ಮಾತಾಡ್ಬೇಕಲ್ವಾ? ಅಲ್ಲ ನಾನಿವನ್ ಕರ್ನ ನಾನು ಕರೆಯಲಿಲ್ಲ, ಕರೆಯದೇ ಬಂದವರನ್ನ ಏನ್ ಹೇಳಿದ್ದಾರೆ, ಕರಗಳಿಂದ ಬಡಿ ಅಂತ ಉಂಟು. ನಾನು ಇನ್ನೊಂದು ಮಾಡಲಿಲ್ಲ. ಕರೆದು ಬಂದವರನ್ನ ಕರ ಜೋಡಿಸಿ ಮುಗಿ ಅಂತ ಉಂಟು. ನೀವು ಕರೆಯದೇ ಬಂದವ, ಹಾಗಾಗಿ ನಾನು ಹೇಳಿಲ್ಲ. ಅಲ್ಲ
ಬಂದವನು ಹೇಳ್ತಾ ಇದ್ದಾನೆ, ಅಲ್ಲ ಅವನ ಪಾಡಿಗೆ ಅವನೇ ಹೇಳಿದ್ದು, ಅವನ ಪಾಡಿಗೆ ಅವನೇ ಹೋಗಿ ಅಷ್ಟಕ್ಕೂ ಏನ್ ಹೇಳಿದ ಆತ, ಎಲ್ಲೇ ಸ್ವಾನಮಾನನೇ. ಸ್ವಾನ ಅಂದ್ರೆ ಅಲ್ಲ, ದೇವರ ಹಾಗೆ ಆಡುವ ಮಾತಾ ಇದಲ್ಲ, ಅಲ್ವೇ ಅಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ಕಟ ಸರ್ಪದ ಬಾಲವನ್ನ ತುಳಿತಾ ಇದೆಯಾ ಅಂತ ಹೇಳಿ. ಸ್ವಾಮಿ, ನಮಗೂ ಇಂಥವರೇ ಬೇಕಿತ್ತು, ತುಳಿದರೆ ತುಳಿಬೇಕು, ಕಟ ಸರ್ಪದ ಬಾಲವನ್ನಲ್ಲ, ಹೆಡೆಯನ್ನ ಮೆಕ್ತೇನಂತೆ. ಮತ್ತೆ ಹೇಳಿದ, ಹಸಿದ ಹೆಪ್ಪಲಿಗೆ ಸಿಕ್ಕಿದೆಯಾ ಅಂತ ಹೇಳಿ. ಸಿಕ್ಕಿದ್ರೆ ಸಿಗಬೇಕು ನಮಗೆ, ಹೀಗಿದ್ದವ್ರೆ ಹುಲಿ ಅಂತವರಲ್ಲಿ ಹೋರಾಡಬೇಕಂತ ಉಂಟು. ಮತ್ತೆ ಅಲ್ಲ, ಇವ್ ಹೇಳ್ತಾ ಇದ್ದಾನೆ, ಹಂಚಿನಲ್ಲಿ ನೀರು ಕುಡಿಸ್ತಾನಂತೆ, ಹಾಳೆಯಲ್ಲಿ ಅನ್ನ ತಿರ್ಸ್ತಾನಂತೆ. ಅಲ್ಲ, ಇವನು ಹಂಚು ಹಾಳೆ ಬೇಕೆ ನಮ್ಗೆ? ಸ್ವಾಮಿ, ಅರಮನೆಯಲ್ಲಿ ಬೆಳ್ಳಿಯ ತಟ್ಟೆ ಉಂಟು, ಬಂಗಾರದ ಲೋಟಗಳುಂಟು, ಅಂಥದ್ರಲ್ಲಿ ಇವನು ಹಂಚು ಹಾಳೆ ಬೇಡವೇ ಬೇಡ. ಕೊನೆಯದಾಗಿ ಹೇಳ್ದ, ನನ್ನ ಕಿರೀಟವನ್ನ ಅವನ ಪಾದದ ಬುಡಿ ಬೀಳಿಸ್ಕೊಳ್ಳದೆ ಹೋದ್ರೆ ಛಾಯಾ ಸುತನಲ್ಲ ಎಂಬುದಾಗಿ ಹೇಳಿ ಹೋದ. ಸ್ವಾಮಿ, ಒಂದು ವೇಳೆ ಆತ ದೇವನಾದರೆ ಕಿರೀಟವನ್ನ ಬೀಳಿಸ್ತಾನೆ ಅಂತಾದ್ರೆ ನನ್ನ ತಲೆ ಬೀಳ್ಲಿಕ್ಕೆ ಆಗುದಿಲ್ಲ ಅವನ ಕೈಯಲ್ಲಿ. ಒಂದು ವೇಳೆ ನನ್ನನ್ನ ಕಾಡ್ತಾನೆ ಅಂತಾದ್ರೆ ಬ್ರಹ್ಮಾಲಿಖಿತ ಲಲಾಟ ರೇಖಂ, ವಿಧಿ ಹಣೆಯ ಮೇಲೆ ಒತ್ತಿ ಬರೆದಂತ ಬರಹವನ್ನ ಯಾರಿಂದಲೂ ಅಳಿಸಲು ಅಸಾಧ್ಯದ ಮಾತು. ಅಂತದ್ರಲ್ಲಿ ಇವ ಹೇಳುವುದು ಎಂತದ್ದು, ಮುಂದೇನಾಗ್ತದೆ ನೋಡ್ತಾನೆ. ವಿಕ್ರಮನ ಅಹಂಕಾರವೇ ಒಂದು ರೀತಿಯಾದಂತ ಭಯ ಈತನಿಗೆ. ಯಾಕೆ? ನಾನು ಅವನ ಆಸ್ಥಾನದಲ್ಲಿ ನಿಂತು ಗರ್ಜಿಸಿದಾಗ ಒಂದೂ ಮಾತಾಡಲಿಲ್ಲ. ನಂತರ ಹೋಗಲಿ ಅನ್ನುವುದಾಗಿ ಶಪಿಸಿ ಹೊರಟು ಹೋದೆ. ನಿನ್ನ ಅಹಂಕಾರವನ್ನು ಅಡಗಿಸ್ತೇನೆ, ಪ್ರಪಂಚದ ನಿಯಂತ್ರಣವನ್ನು ಮಾಡುವಂತ ಹೊಣೆಗಾರಿಕೆಯ ನೆಲೆಯಲ್ಲಿ ನಿಂತು ಮಾತನಾಡಿ. ನನ್ನ ಜವಾಬ್ದಾರಿ ಎಂತದ್ದು? ಅಧರ್ಮದ ಬಂಡಿ ಓಡುತ್ತಿರುವಂತಹ ಸಂದರ್ಭದಲ್ಲಿ ಪಿರಿಯನ್ನ ಕೊಡಿಸಬೇಕೆಂದು ನನ್ನನ್ನು ಸೃಷ್ಟಿಸಿದ ಸಂಕಲ್ಪಕರ್ತನ ಆದೇಶ ಅದು, ಅಂದ್ರೆ ಶ್ರೀಮನ್ನಾರಾಯಣನ ಆದೇಶ. ಆ ಪ್ರಕಾರವಾಗಿ ದೈವವನ್ನ ತಾಗಿದ ವಿಕ್ರಮ ಎನ್ನುವುದಾಗಿ ನಾ ಹೋಗಿ ತಾಗಿದೆ. ನಾ ಈಚೆ ಬಂದ ಮೇಲೆ ಎಷ್ಟು ಮಾತಾಡ್ತಾನೆ, ತಾಗಿದ್ರೆ ಇಂಥವ್ರನ್ನೇ ತಾಗಬೇಕಂತೆ. ಮತ್ತೆ ದೊಡ್ಡ ದೊಡ್ಡವ್ರನ್ನೆಲ್ಲ ತಾಗಿ ದೊಡ್ಡ ದೊಡ್ಡ ಹೆಸರು ಮಾಡಬೇಕು ಅಂತ ಆಸೆ ಇವನಿಗೆ. ದೊಡ್ಡವರನ್ನ ತಾಗಿದ್ರೆ ದೊಡ್ಡವರ ವಕ್ರದೃಷ್ಟಿ ಬಿತ್ತು ಅಂತಾದ್ರೆ ಸುಟ್ಟು ಸುಡುಕರಿಯಾಗಿ ಕೆಟ್ಟ ಮೂಲೆಯನ್ನು ಹೊತ್ತುಕೊಂಡ ಪ್ರಪಂಚದಲ್ಲಿ ಓಡಾಡಬೇಕಾದೀತು. ನಾನೇನಾದ್ರೂ ಕೋಪದ ಕಂಠದಲ್ಲಿ ಅಂತಾದ್ರೆ ಗಗನ ಮಂಡಲದಲ್ಲಿ ಹಾರಾಡುತ್ತಿರುವಂತ ಖಗ ಪಕ್ಷಿಗಳೆಲ್ಲ ಪಟ್ಟ 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 ನೆಲಕ್ಕುರುಳಿ ಪ್ರಾಣ ಬಿಟ್ಟವು. ನನ್ನ ಕಾರುಣ್ಯದ ಕಣ್ತೆರೆಯಿತು ಅಂತ ಆದ್ರೆ ಹೊರಡು ಕೊನರಾತು ಚಿಗುರಿ ಆತು. ಅದನ್ನು ಅರಿವಿಲ್ಲದೆ ನನ್ನನ್ನು ನಿಂದಿಸುವುದಕ್ಕೆ ಹಿಂಬದಿಯಿಂದ ಪ್ರಯತ್ನ ಮಾಡುತ್ತಾ ಇದ್ದಾನೆ. ನನ್ನ ದಿವ್ಯ ದೃಷ್ಟಿಯನ್ನು ಹರಿಸಿಕೊಳ್ಳುತ್ತಾ ಇದ್ದಾನೆ. ಉಜ್ಜಯಿನಿಯ ಪುರಸ ರಾಜವಿಕ್ರಮ ಸಮಾಸ್ಥಾನವನ್ನು ಮುಗಿಸಿ ತನ್ನ ಒಡದೆಯಾಗಿರುವಂತಹ ಪ್ರಭಾವತಿಗಳಲ್ಲೇ ರತ್ನ ಖಚಿತವಾದಂತಹ ಮಂಟದ ಮೇಲೆ ಮಾಡುತ್ತಾ ಮಲಗಿಕೊಂಡಿದ್ದಾನೆ. ಆತನಿಗೆ ಕೊಡಬಹುದಾಗಿರುವಂತಹ ಕಷ್ಟವನ್ನು
ಸಂದರ್ಭದಲ್ಲಿ ಮುನ್ನುಡಿಯಾಗಿ ಸೂಕ್ಷ್ಮವಾಗಿ ಸ್ವಪ್ನ ರೂಪದಲ್ಲಿ ತೋರಿಸ್ತೇನೆ. ವಿಕ್ರಮ ಏನು ವಿಕ್ರಮ ಬೇರೇನು ವಿಕ್ರಮ ಮೈಯೆಲ್ಲ ಉರಿ ಮಾಲೆಯಾಗಲಿ ಏನು ವಿಕ್ರಮ ಏನು ಅದಕ್ಕೆ ಅಂತ ಉಂಟು ಯಾಕೆ ಹೀಗೆ ಬಿಚ್ಚು? ಏನಿದೆ ಹೊರಗೆ ನಿದ್ರಿಸುವಂತಹ ಸಂದರ್ಭದಲ್ಲಿ ಘೋರವಾದಂತಹ ಕನಸೊಂದನ್ನ ಕಂಡೆನಲ್ಲ ಹಾ, ರಮಣಿ ಅಲ್ವಾ? ಹೇಳ್ತೀನಿ. ಕೈ ಬಿಡ್ಬೇಡ.